ನಮಸ್ಕಾರ ವೀಕ್ಷಕರೇ. ರೌಡಿಗಳ ಜೊತೆ ಫೋಟೋ, ರೌಡಿಗಳಿಂದ ಧಮಕಿ, ಹಿಂಗಾಯ್ತಾ ನಮ್ಮ ಧಾರವಾಡ ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಇಲ್ಲಿ ಕೆಲವೊಂದು ಕಡೆ ಹೇಳ್ತಾರಲ್ಲ, ರೌಡಿಗಳ ಜೊತೆಗೆ ಪೊಲೀಸರು ಬಹಳ ಪ್ರೀತಿ ಪಾತ್ರರಾಗಿ ಫೋಟೋ ತೆಗೆಸ್ಕೊಂಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜೊತೆಗೆ ದಾದಾಪೀರನಾಥ 9ನೇ ತಾರೀಕು ಅಲ್ಲಿ ನನಗೆ ಗಣೇಶ್ ಹೋಟೆಲ್ನಲ್ಲಿ ಹಲ್ಲೆ ಆಗಿದೆ ಅಂತ ಹೇಳಿ ಹ್ಯಾರಿಸ್, ಬಿಲಾಲ್, ಫಿರೋಜ್ ಅಂತ ಹೇಳಿ ಇತರರ ಮೇಲೆ ಒಂದು ದೂರನ್ನು ನೀಡಿದ್ದಾರೆ. ಏನು ಕ್ರಮ ಆಗಿಲ್ಲ, ಪೊಲೀಸರು ನಮ್ಮ ಜೇಬಿನಲ್ಲಿ ಇದ್ದಾರೆ ಅಂತ ಹೇಳಿ ಆತ ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡಿ ನಮಗೆ ಧಮಕಿ ಕೊಡ್ತಾನೆ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಪೊಲೀಸರು ರೌಡಿ ಶೀಟರ್ಗಳ ಜೊತೆಗೆ ಅಂದ್ರೆ NDPS ಆಕ್ಟ್ ನಲ್ಲಿರೋ ಕೆಲವೊಬ್ಬರು ಜೊತೆಗೆ ಫೋಟೋಗಳನ್ನ ಹಾಗೆ ಮೈಸೂರು ಪೇಟ ಹಾಕೊಂಡು ಫೋಟೋ ತೆಗಿಸಿ ವೈರಲ್ ಮಾಡ್ಕೊತಾ ಇದ್ದಾರಂತೆ. ಕಮಿಷನರ್ ಅವರು ಕಾಲಿಗೆ ಗುಂಡು ಹೊಡಿತಾನೆ ಬಂದಿದ್ದಾರೆ, ಜೊತೆಗೆ ಹಾಡನ್ನು ಹಾಡ್ತಾ ಇದ್ದಾರೆ. ಹಾಗೆ ಯಾವ ರೀತಿಯಿಂದ ಕಂಟ್ರೋಲ್ ಆಗ್ಬೇಕು ಇಲ್ಲಿ ನಮ್ಮ ಹುಬ್ಳಿ ಧಾರವಾಡ ಅಂತ ಹೇಳಿ ಇಲ್ಲಿ ಹಿರಿಯ ನಾಗರಿಕರು ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಪೊಲೀಸರು ಸಮಾಜದ ಅಲ್ಲಿ ಎಲ್ಲರ ಜೊತೆ ಬೆರೆಯಬೇಕು, ಸರಿ. ಜೊತೆಗೆ ರೌಡಿ ಶೀಟರ್ಗಳು ಅವ್ರ ಜೊತೆಗೆ ಜಾಸ್ತಿ ಬೆರೆತುಕೊಂಡು ನಮ್ಮ ಜೇಬಿನಲ್ಲಿ ಇದ್ದಾರೆ, ನಮ್ಮ ಪರ್ಸ್ನಲ್ಲಿ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕೊಡಬಾರ್ದು. ಜೊತೆಗೆ ಏನ್ ಹೇಳ್ತೀರಿ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ವೀಕ್ಷಕರಿಗೆ ಕೇಳ್ತೇವೆ. ನಮಸ್ಕಾರ ವೀಕ್ಷಕರೇ. ಒಂದೆಡೆ ಅವಳಿ ನಗರ ಪೊಲೀಸರ ಗುಂಡು ರೌಡಿ ಶೀಟರ್ ಕಾಲಿಗೆ ಬೀಳ್ತಾನೆ ಇದ್ದಾವೆ. ಇಲ್ಲಿ ಹುಬ್ಬಳ್ಳಿ ಮೆಂಡಮಲ್ಲಿಕನ ಕೊಂದ ಅಂತ ಹೇಳಿ, ಹಾಗೆ SR ನಾಯಕನ ಮೇಲೆ ಹಲ್ಲೆ ಮಾಡ್ದ ಅಂತ ಹೇಳಿ ಇಬ್ಬರ ಕಾಲಿಗೆ ಗುಂಡೇಟು ಬಿದ್ದಿದ್ದು ಗರುಡ ತೋರಿಸಿತ್ತು. ಅವರ ಕಾಲು ಡಮರಾಗಿತ್ತು. ಇಲ್ಲಿ ಇನ್ನೊಂದೆಡೆ ಇಲ್ಲಿ ಗಣೇಶ್ ಹೋಟೆಲ್ನಲ್ಲಿ ಟೋಸ್ಟ್ ಮಾರೋರನ್ನ ಹ್ಯಾರಿಸ್ ಪಠಾಣ್ ಹುಡುಗರು ಹೊಡೆದ್ರು ಅಂತ ಹೇಳಿ, ನಂತರ ಹ್ಯಾರಿಸ್ ಪಠಾಣ್ ಅವರು ಹಾಗೆ ಫೈರೋಜ್ ಪಠಾಣ್, ಬಿಲಾಲ್ ಯಾರ್ಯಾರ್ದ ಹೆಸರು ತಗೊಳ್ತಾರೆ. ಹಾಗೆ ಜೊತೆಗೆ ಅವರು ವ್ಯಕ್ತಿ ಹೆಸರು ತಗೊಳ್ತಾರೆ, ಅಬ್ದುಲ್ ದೇಸಾಯಿ ಅಂತ ಹೇಳಿ. ಅಬ್ದುಲ್ ದೇಸಾಯಿ ಜೊತೆಗೆ ಗರುಡ ಮಾತನಾಡಿದಾಗ ಅವ್ರು ಹೇಳ್ತಾರೆ, ನಾನು CCTV ನೋಡಿ ನಾನು ಸ್ಪಾಟ್ನಲ್ಲೂ ಇಲ್ಲ, ಎಂಥದ್ದು ಇಲ್ಲ. ಅದು 9ನೇ ತಾರೀಕು ಒಂದು ಕೇಸ್ ಆಯ್ತು ಅಂತ ಹೇಳಿ ನನಗೆ ಗೊತ್ತಾಯಿತು. ಆದರೆ ನನ್ನ ಹೆಸರು ಯಾಕೆ ಸುಮ್ಮನೆ ಅಂದರೆ ರಾಜಕೀಯದಲ್ಲಿ ನಾನು ಬೆಳೀತಾ ಇದ್ದೀನಿ ಅಂತ ಏನಾದರೂ ಪೊಲಿಟಿಕ್ಸ್ ಬಂದಿದೆಯೋ ಗೊತ್ತಿಲ್ಲ, ನಾನು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾ ಇದ್ದೀನಿ ಅಂತ ಹೇಳಿದರು. ಇಲ್ಲಿ ಸುಖ ಸುಮ್ಮನೆ ನನ್ನ ಹೆಸರು ತಗೋಬೇಡ್ರಿ ಅಂತ ಹೇಳಿ ಅಬ್ದುಲ್ ದೇಸಾಯಿ ಹೇಳ್ತಾರೆ. ಇಲ್ಲಿ ಇನ್ನೊಂದು PSI ರುದ್ರಪ್ಪ ಗುಡ್ದರಿ ಅಂತ ಹೇಳಿ ಸಬರ್ಬನ್ PSI ಅವರು, ಅವರ ಬರ್ತ್ಡೇ ರೌಡಿ ಶೀಟರ್ಗಳು ಇತರ ಜೊತೆಗೆ ಮಾಡ್ಕೊಂಡಿದ್ದು ಫೋಟೋಗಳು ವೈರಲ್ ಆಗಿದ್ದಾವೆ. ಈಗ ಒಂದಕ್ಕೊಂದು ತಳಕು ಹಾಕಿ ನೋಡ್ರಿ. ಈಗ ಇಲ್ಲಿ ಪೊಲೀಸರು ನಮ್ಮ ಕಿಸೆನಲ್ಲಿ ಇದ್ದಾನೆ ಅಂತ ಹೇಳಿ ದಾದಾಪೀರ ಅಂತ ಹೇಳಿ ಆತ ಒಂದು ದೂಷಣೆಯನ್ನ ಮಾಡ್ತಾನೆ. ಅವರ ಕೇಸ್ ಕೂಡ ಉಪನಗರ ಪೊಲೀಸ್ ಠಾಣೆಯಲ್ಲೇ ಆಗ್ತದೆ. ಅಂದ್ರೆ ರೌಡಿಗಳಿಗೆ ಪೊಲೀಸರ ಭಯ ಇಲ್ಲ ಅಂತೀರ ಹೇಗೆ? ಶಶಿಕುಮಾರ್ ಅವರು ಈ ಕಡೆ ಹಾಡನ್ನು ಹಾಡ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇದ್ದಾವೆ. ಜೊತೆಗೆ ರೌಡಿ ಶೀಟರ್ಗಳಿಗೆ ಖಡಕ್ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದಿಷ್ಟು ಭಯ, ಒಂದಿಷ್ಟು ಪ್ರೀತಿ, ಒಂದಿಷ್ಟು ಭಯ, ಒಂದಿಷ್ಟು ಪ್ರೀತಿ ಆಗ್ತಾ ಇದೆಯಾ ಹೇಗೆ? ಪೊಲೀಸರ ಭಯ ರೌಡಿ ಶೀಟರ್ಗಳಿಗೆ ಇಲ್ವಾ? ಮೈಸೂರು ಪೇಟ ಧರಿಸಿ ಇಲ್ಲಿ ಜೊತೆಗೆ ಅವ್ರ ಜೊತೆಗೆ ಪೋಸ್ ಕೊಟ್ಟಿದ್ದು ಕೂಡ ಗುಡ್ದರಿ ಅವರ ಫೋಟೋಗಳು ಸಾಕಷ್ಟು ವೈರಲ್ ಆಗಿದ್ದಾವೆ. ಹಾಗೆ ಒಂದಿಷ್ಟು ಸಂದೇಶ ಏನ್ ಕೊಡ್ತಾ ಇದ್ದಾರೆ ಗುಡ್ದರಿ ಸಾಹೇಬರು ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಕಮಿಷನರ್ ಆಫ್ ಪೊಲೀಸ್ ಇದಾರಲ್ಲ, ಹಾಗೆ DCP ಅವರು, ಈ PSI ಹಾಗೆ ಕೆಲವೊಂದು ಕಾನ್ಸ್ಟೇಬಲ್ಗಳ 2 ನಂಬರ್ಗಳು ಇರ್ತವೆ. ಯಾಕಂದ್ರೆ ಗರುಡನಿಗೆ ಅದು ಅಭ್ಯಾಸ ಇದೆ, ನೋಡಿ ಕೂಡ ನೋಡಿದೆ. ಅವನ್ನ ಚೆಕ್ ಮಾಡಿಕೊಂಡು ಒಂದಿಷ್ಟು ಲಿಸ್ಟ್ ಅನ್ನ ತೆಗಿಸಿ ಯಾರ ಜೊತೆಗೆ ಯಾಕೆ ಯಾವಾಗ ಕಾಂಟ್ಯಾಕ್ಟ್ ಇದ್ದಾರೆ ಅಂತ ಹೇಳಿ ಪರಾಮರ್ಶಿಸಿ, ಹೆಂಗೆ ಈಗ ರೌಡಿ ಶೀಟರ್ಗಳ ಪರೇಡ್ ಮಾಡ್ತಾರಲ್ಲ ಅಂತ ಇಲಾಖೆಯ ಕೆಲವೊಬ್ಬರು ಅಧಿಕಾರಿಗಳ ಪರೇಡ್ ಅನ್ನು ಕೂಡ ಅವರು ಮಾಡಿಸ್ಬೇಕು. ಯಾಕಂದ್ರೆ ಆಗ್ಲೇ ಈ ರೌಡಿ ಜೊತೆಗೆ ಈ ಏನ್ ಲಿಂಕ್ ಇದಾವಲ್ಲ ಕಡಿಮೆ ಆಗ್ತದೆ. ಈಗ ಒಂದಿಷ್ಟು ಮಾತು, ಒಂದಿಷ್ಟು ಯೋಚನೆಯನ್ನ ಗರುಡ ನಿಮ್ಗೆ ಬಿಡುತ್ತದೆ. ನಮಸ್ಕಾರ ಸರ್. ಫೈರೋಜ್ ಪಠಾಣ್, ಹಾರಿಸ್ ಪಠಾಣ್, ಆಮೇಲೆ ಅಬ್ದುಲ್ ದೇಸಾಯಿ ಅಂತ ಇವರು ಕೆಲವೊಂದು ನಮ್ಮ ಹುಡುಗರ ಜೊತೆಗೆ ಜಗಳ ಮಾಡಿದ್ದಾರೆ ಸರ್. ಗಣೇಶ್ ಹೋಟೆಲ್ ಊಟಕ್ಕೆ ಹೋಗಿದ್ದಾಗ ಇವರು ಕೈ ತೊಳ್ಕೊಂಡು ಹೊರಗೆ ಬರುವಾಗ ಸರಿ ಅಂತಂತ ಏನು ಹೇಳ್ದ ಅಂತ ನಮ್ಮ ಹುಡುಗಿಗೆ. ನಾನು ಎದಕ್ಕಂತ ಕೇಳ್ದ ನಮ್ಮ ಹುಡುಗ. ಅದ್ರ ಸಲುವಾಗ ನಾ ಯಾರು ಗೊತ್ತೈತಿಲ್ಲ ನಿನಗೆ, ಹಾರಿಸ್ ಪಠಾಣ್ ನಾನು
ಅಂತಂದ್ರೆ ನೀ ಯಾರಿದ್ರಿ ಏನಂತ ನಮ್ಮ ಹುಡುಗ ಏನೋ ಹೇಳ್ದ ಅಂತ ಅದೊಂದು ಅಡ್ಡ ಮಾತಾಡಿದಾನ ಅಂತ ಹೊಡೆದಾರ ಸರ್. ಅವ್ನ ಒಬ್ಬನೇ ಹೊಡೆದಿದ್ರೆ ಸಣ್ಣವ್ರು ಅದಾನ ಅವ್ನು ದೊಡ್ಡವನ ತಿಳಿದವನ್ ಅದಾನ ತಿದ್ದ ಕ್ಯಾಸಿ ಹಿಂಗೆ ಮಾಡಬಾರ್ದಪ್ಪ, ಸಣ್ಣವ್ರು ಇದ್ದೀರಿ ನೀವು ಹೊರಗಿನವರಲ್ಲ, ಇಲ್ಲೇ ಇರೋರು ಎಲ್ಲಾರು ಬೆಳಗ್ಗೆ ಮಾರಿ ನೋಡೋರು ನಾವು, ಗೊತ್ತಾಗ್ತಿಲ್ಲ ನಿಮ್ಗಂತಂದ್ರೆ ಒಂದು ತಿದ್ದ ಕ್ಯಾಸಿ ಹೇಳಿ ಕಳಿಸಿದ್ದಿದ್ರೆ ಏನೋ ಮಾತಾ ಬೇರೆ ಸರ್. ಎಲ್ಲ ಹುಡುಗರು ಕರೆಸಿ ಹೊಡೆದಾನ ಸರ್. MLC ಮಾಡ್ಸ್ಯಾರ, 4 ದಿವಸ ಆಯ್ತು FIR ಆಗಿ, ಇನ್ನೂವರೆಗೂ ಸರೆಂಡರ್ ಆಗಲಿಲ್ಲ, ಅವನು ಅರೆಸ್ಟ್ ಮಾಡಿಲ್ಲ ಇನ್ನೂವರೆಗೂ. ನಾನು ಏನು ಬಂದು ಮುಗಿಸ್ಕೋತಾರ ಬಿಡಂತ ಸುಮ್ಕಾಗಿದ್ದು ಇಷ್ಟೇ ದಿವಸ. ಈಗ ಜೀವನ ಬೆದರಿಕೆ ಹಾಕ್ತಾ ಇದಾರ ಸರ್. ನೀವು ಹೆಂಗ್ ಬಾಳೆ ಮಾಡ್ತೀರಿ ಮಾಡಿ ತೋರಿಸ್ರಿ ನಮ್ಗೆ ಮಾರ್ಕೆಟ್ನ್ಯಾಗ ನೋಡ್ತೀನಿ ನಿಮ್ಗೆ, ನೀವು ಇನ್ನೂ ನಾನು ಯಾರಂತ ಗೊತ್ತಿಲ್ಲ ನಿಮ್ಗೆ ಅಂತಂತ ಹೇಳ್ತಾ ಇದಾರ ಸರ್. ನಾನು ಕೇಸ್ ಆಗಿ 8 ದಿವಸ ಆಯ್ತು, ಇನ್ನೂವರೆಗೂ ತಲೆ ಕೆಡಿಸ್ಕೊಳ್ಳಿಲ್ಲ. ಹೋಗ್ಲಿ ಬಂದು ಮುಗಿಸ್ಕೊಲಿ ಅಂತ ಸುಮ್ಕೆ ಇದ್ದೆ ನಾನು ಫೋನ್ ಮಾಡಿ ಕೇಳಿದೆ ಅವ್ನಿಗೆ, ಯಾಕಪ್ಪ ಹಿಂಗ್ ಮಾಡಿದೆ ಅಂತಂತ ಕೇಳಿದೆ. ಇಲ್ಲ ಅಣ್ಣ ಮತ್ತೆ ಹಿಂಗ್ ಮಾಡ್ಯಾರ ಅಂತಂತ ಹೇಳ್ದ. ನಾನು ನಮ್ಮ ಅಣ್ಣನ ಹಿಂಗ್ ಮಾಡ್ಯಾರ ಅಂತ ಗೊತ್ತ ತಕ್ಷಣ ನಮ್ಮ ಅಣ್ಣನ ಫೋನ್ ಹಚ್ಚಿ ಹೇಳಿದೆ, ಅಣ್ಣ ಹಿಂಗ್ ಮಾಡ್ಯಾರ ಅಂತ ನೋಡಿ ನಿನ್ ಮಕ್ಕಳು ಅಂತಂತ ಹೇಳಿದೆ. ನಮ್ಮ ಅಣ್ಣನ ಕೂಡ ಹೊಡೆದಿದ್ದಾರ ತಪ್ಪಾಗಿತ್ತಂತ. ಆದ್ರೆ ಅವನು ಒಬ್ಬನೇ ಹೊಡೆದಿದ್ದಿದ್ರೆ ಏನೋ ತಿದ್ದು ತಪ್ಪು ಒಪ್ಕೊಳ್ಳಿ ಅಂತ ಹೊಡೆದಿರ್ಬೇಕು ಬಿಡಂತ ಸುಮ್ಕಾಗಿದ್ದೆ ನಾನು. ಬಟ್ 4-5 ಮಂದಿ ಕೂಡಿಸಿ ಹೊಡೆದಿದಾರ ಸರ್. ಮತ್ತೆ ಹುಡುಗರು ಕಳ್ಸ್ಯಾನ ಸರ್. ಇವನು ಧಮಕಿ ಆಗತ್ತಾರ್ರಿ, ಬಂದ್ ಕ್ಯಾಶಿ ನಾವ್ ಅಂಗಡಿ ಬಂದ್ ಮಾಡೋ ಕೂಡೇನ ಎಲ್ಲಾರ ಒಂದ್ 5-6 ಮಂದಿ ಬರಾಕತ್ತಾರ. ನೀ ಕಂಪ್ಲೀಟ್ ಅವಸ್ಥೆ ಒಂದಂದ್ರೆ ಚಲೋ, ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಮಾರ್ಕೆಟ್ ಒಳಗೆ ಜೀವನ ಮಾಡಕ್ ಕೊಡೋದಿಲ್ಲ, ಮತ್ತೆ ನಿಮ್ಗೆ ಹಾಕ ಬಿಡ್ತೀವಿ ಅಂತ ಕ್ಯಾಶಿ ಹಿಡಾಕತ್ತಾರ್ರಿ. ಮತ್ತೆ ನಿನ್ನೆ 2-3 ಸತ ಒಬ್ಬ ಕಾಲ್ ಹಚ್ಚೇನ್ರಿ, ಫರೋಜ್ ಪಠಾನ್ ಅಂತ್ರಿ. ಫರೋಜ್ ಪಠಾನ್ ಹಚ್ಚಿ ಕಾಯಿಸಿ ನಿಂಗೆ ಕಂಪ್ಲೇಂಟ್ ತಗೊಂಡ್ರೆ ಚಲೋ, ಇಲ್ಲ ಅಂದ್ರೆ ನಿಂಗೆ ಎಲ್ಲಾರು ತಗೊಂಡು ಹೋಗಿ ಹಾಕ ಬಿಡ್ತೀವಿ ನಿಂಗೆ ಅಂತ ಹೇಳಾಕತ್ತಾನ್ರಿ ನಮ್ಗೆ. ನಾವು ಅಲ್ಲಿ ಜೀವನ ಮಾಡೋ ಕೂಡ ಇದೆ ಹೆದರಿಕೆ ಆಗಾಕತ್ತೈತ್ರಿ ಈಗ. ನಾವು ನಮ್ಗೆ ಯಾರು ಹಿಂದೆ ಮುಂದೆ ಯಾರು ಸಪೋರ್ಟ್ ಇಲ್ರಿ ಈಗ. ಅವ್ರ ಹರೀಶ್ ಪಠಾನ್, ಬಿಲಾಲ್ ನಿನ್ನೆ 2-3 ಸತ ಕಾಲ್ 5 ಸತ ಕಾಲ್ ಹಚ್ಚೇನ್ರಿ. ಅವ 2 ಸತ ನಾ ಎಪ್ಸಿಲ್ಲ, 2 ಸತ ಎಪ್ಸಿನ್ರಿ ನಾ. ಅದ್ರ 2 ಸತ ಎಬ್ಸಿದ ಕೂಡೇನ ಅವ್ರು ಮತ್ತೆ ಎದುರಸಾಗತ್ತಾರ. ಈಗ ನಿಮ್ಗೆ ಜೀವನ ಮಾಡಕ್ ಕೊಡುದಿಲ್ಲ ನಾವು ಪ್ಯಾಟಿ ಒಳಗೆ, ನಮ್ಮ ಎಲ್ಲಾರ ಪೊಲಿಟಿಷಿಯನ್ ನಮ್ಮ ಕಿಶೆ ಒಳಗೈತಿ, ನಿಮ್ಗೆ ಏನ್ ಮಾಡ್ತೀನಿ ನೋಡ್ನ ಹಿಂಗೆ ಹೇಳಾಕತ್ತಾನ್ರಿ. ಅವ ಧಮಕಿ ಅದೇ ಹಾಗಾಗತ್ತಾರ್ರಿ. ಅವ್ರ ದಿವ್ಸ ಬರಾಕತ್ತಾರ, ಒಂದ್ 5-6 ಮಂದಿ ಕೂಡಿಸಿ ಅವ್ರ ನಾವ್ ಅಂಗಡಿ ಬಂದ್ ಮಾಡೋ ಕೂಡೇನ ನೋಡು ಹೋಗುದು ಮಾಡುದೇ, ನಮ್ ಫಾಲೋ ಮಾಡುದು ಮನಿ ಮಠ ಹಂಗ ಮಾಡಾಕತ್ತಾರ್ರಿ. ಪೊಲೀಸರ ರಕ್ಷಾ ಬೇಕ್ರಿ ಸರ್. ಮತ್ತ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.